ಹೋಗ್ತಾ ಇರ್ಬೋದು. ಗಾಡಿಗಳು ಎಷ್ಟು ನಿಂತಿದಾವೆ. ಸ್ಟ್ಯಾಂಡ್ ಹೋಗ್ತದ್ಲಿ, ಸ್ಟ್ಯಾಂಡ್ ಹೋಗ್ತದಾ? ನಾವು ಗುಡಿಗೆ ಬಂದಿದ್ದೀನಿ. ಈ ಗೆಟಪ್ ಅಲ್ಲಿ ಇದೆ. ನಾನೀಗ ಪಾಲಿಶ್ ಮಾಡ್ತಾರೆ. ನಾಳೆ ಪಾಲಿಶ್ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಜಲ್ದಿ ಲೇಟಾಗಿ ಎದ್ದಿದ್ದೀನಿ. ಟೈಮ್ ಬಂದ್ಬಿಟ್ಟು 8:10 ಆಗಿದೆ. ಇವತ್ತು ಡೈರೆಕ್ಟಾಗಿ ಗುಡಿಗೆ ಹೋಗ್ಬೇಕು. ಇದಕ್ಕೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಊರಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಇವತ್ತು ಈ ಗಾಡಿಯನ್ನು ಫುಲ್ ಚಾರ್ಜ್ ಮಾಡಿ, ಫುಲ್ ಚಾರ್ಜಿಂಗ್ ಫುಲ್ ಕಾಲಾಗ್ಬಿಟ್ಟಿದೆ. ಈ ಡೈರೆಕ್ಟಾಗಿ ಗುಡಿಗೆ ಹೋಗೋಣ. ಫಸ್ಟು ಚಾರ್ಜಿಂಗ್ ಪರ್ಸೆಂಟು 15 ಇದೆ. ಏನು ಮಾಡೋಕ್ಕಾಗಲ್ಲ. ಗ್ರೌಂಡ್ನಾಗ ಇಟ್ಬಿಟ್ಟು ಸಾಯಂಕಾಲ ಶೋರೂಮಿಗೆ ಹೋಗಿ ಚಾರ್ಜಿಂಗ್ ಮಾಡ್ಕೋಬೇಕು. ಈಗ ನಿನ್ನೆ ರಾತ್ರಿ ಚಾರ್ಜಿಂಗ್ ಹೇಳೋದು ಮರ್ತೇ ಬಿಟ್ಟೆ ನಾನು. ಆ ಕಡೆ ಮಾತಾಡ್ಕೊಂತ ಹಂಗೇ ಮರ್ತುಬಿಟ್ಟೆ. ಈಗ ಹೆಂಗೆ ಹೋಗೋದಂತಿಲ್ಲ. ಇರಲಿ, ಜೋರಿದ್ದಾರೆ. ಡೈರೆಕ್ಟ್ ಅಲ್ಲಿ ಶೋರೂಮ್ಗೆ ಮಧ್ಯಾಹ್ನ ಬಂದಮೇಲೆ ಅಲ್ಲಿ ಚಾರ್ಜಿಂಗ್. ಈಗ ನಾನು ಗುಡಿಗೆ ಬಂದಿದ್ದೀನಿ. ಆಯಿತು, ಜಲ್ದಿ ನಾನು ಪೂಜೆ ಮಾಡ್ಬೇಕು. ಈಶ್ವರನ ಪೂಜೆ ಮಾಡಿಬಿಟ್ಟು ಅಲ್ಲಿ ಕೂಡೋಣ. ನೋಡ್ರಿ, ನಮ್ಮ ಸಣ್ಣ ಬೆಕ್ಕು ವೈಟ್ ಕಲರ್ ಬೆಕ್ಕು ಎಷ್ಟು ಕ್ಯೂಟ್ ಆಗಿದೆ. ಎಲ್ಲ ಆಗಿದೆ. ಈಗ ಆಯಿತು, ಸ್ವಲ್ಪ ಶೋರೂಮ್ಗೆ ಹೋಗೋಣ. ಟೈಮ್ ಬಂದ್ಬಿಟ್ಟು 10:50 ಆಗಿದೆ. ಸ್ವಲ್ಪ ಆದಷ್ಟು ಶೋರೂಮ್ ಹೋಗಿ ನಾನು ಸ್ವಲ್ಪ ಚಾರ್ಜಿಂಗ್ ಮಾಡ್ಕೋಬೇಕು. ಅದಕ್ಕೆ ಇವತ್ತು ಮಧ್ಯಾಹ್ನ ನಾನು ಏಕನದಿ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಏನೋ ಕಾರ್ಯಕ್ರಮ ಇದೆ, ಹೋಗ್ತಾ ಇದ್ದೀನಿ. ಡೈರೆಕ್ಟ್ ಅಲ್ಲಿಗೆ ಹೋಗ್ತೀನಿ. ಈಗ ಫಸ್ಟು ಶೋರೂಮ್ ಹೋಗಿ ಚಾರ್ಜಿಂಗ್ ಮಾಡ್ಕೊಳ್ಳೋಣ. ನೋಡ್ತಾ ಇರೋದು ಚಾರ್ಜಿಂಗ್ 13 ಇದೆ. ಅದಕ್ಕೋಸ್ಕರ ಇದೇ ಶೋರೂಮಲ್ಲಿ ಇದೇ ರೋಡ್ ಮೇಲೆ ಇದೆ, ಕೋಸ್ಟಲ್ ರೋಡ್ ಅಂತೇಳಿ. ಅಲ್ಲಿ ಹೋಗಿ ನಾನು ಚಾರ್ಜಿಂಗ್ ಮಾಡ್ಕೋಬೇಕು ಗಾಡಿನ. ಪವರ್ ಸ್ಟಾರ್ಟ್ ಆನ್ ಮಾಡಿ ಸೆಲ್ಫ್ ಹೊಡೆದು ಹೋಗೋಣ. ಗಾಡಿ ಬಿಟ್ಟಾಯಿತು. ಏತರ್ ಶಾಪು ಬಂದುಬಿಟ್ಟು ಕೋಸ್ಟಲ್ ರೋಡ್ ಹತ್ರ ಇದೆ. ಮೊದಲಿಗೆ ಫಾಸ್ಟ್ ಚಾರ್ಜಿಂಗು ಒಂದೇ ಇತ್ತು, ಈಗ 2 ಮಾಡಿದ್ದಾರೆ. ತೋರಿಸ್ತೀನಿ ನೋಡಿ. ಜಲ್ದಿ ಶೋರೂಮ್ ಹೋಗೋಣ ಫಸ್ಟು. ಫೈನಲಿ ಆಗಿ ಶೋರೂಮ್ ಬಂದಿದ್ದೀನಿ. ಇದೆ ನಮ್ಮ ಶೋರೂಮ್, ಏತರ್ ಶೋರೂಮ್. ಎಲ್ಲ ಖಾಲಿ ಇದೆ. ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ ಬನ್ನಿ. ಚಾರ್ಜಿಂಗ್ ಪಾಯಿಂಟ್. ನಾವು ಗಾಡಿ ಚಾರ್ಜಿಂಗ್ ಮಾಡಬೇಕಂದ್ರೆ ನಮ್ಮ ಏತರ್ ಆ್ಯಪಲ್ಲಿ ಚಾರ್ಜಿಂಗ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ವಾಲೆಟಲ್ಲಿ ಹೋಗಿ 100 ರೂಪೀಸ್ ಪೇ ಮಾಡಿಬಿಟ್ಟು ಆಮೇಲೆ ನಾವು ಚಾರ್ಜಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಪಾಯಿಂಟ್ ಫಸ್ಟ್ ಇಲ್ಲಿ ತೆಗಿಬೇಕು. ಇಲ್ಲಿ ತೊಗೊಂಬಿಟ್ಟು ಡೈರೆಕ್ಟಾಗಿ ತೊಗೊಂಡು ಇಲ್ಲಿ ಚುಚ್ಚಬೇಕು. ನಮ್ಮ ಮೊಬೈಲ್ ನಂಗೆ ಚಾರ್ಜಿಂಗ್ ಇಡ್ತೀವಿ, ಹಂಗೆ ಇಟ್ಬಿಟ್ರೆ ಆಟೋಮೆಟಿಕ್ಲಿ ಇಲ್ಲಿ ಬಂತು ನೋಡ್ರಿ, ಇನ್ಸ್ಟಾಲಿಂಗ್ ಫಾಸ್ಟ್ ಚಾರ್ಜಿಂಗ್ ಅಂತ. ಆಫ್ ಆನ್ ಅವರಲ್ಲಿ 80% ಚಾರ್ಜಿಂಗ್ ಆಗಿಬಿಡುತ್ತೆ. ನೋಡಿ, ಕೆಳಗೆ ಇಲ್ಲಿ ತೋರಿಸುತ್ತೆ. ಈಗ ವೇಟ್ ಮಾಡಿ ನೋಡಿ, ಗ್ರೀನ್ ಲೈನ್ ಬಂತು. ಗ್ರೀನ್ ಲೈನ್ ಬಂತಂದರೆ ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಟೈಮಿಂಗ್ ಬಂದುಬಿಟ್ಟು 11:41ಗೆ 50% ಚಾರ್ಜಿಂಗ್ ಆಗುತ್ತೆ ಫುಲ್. ಈಗ ಹಾಫ್ ಆನ್ ಅವರ್ ಒಳಗೆ ಶೋರೂಮ್ ಒಳಗೆ ಕೂಡೋಣ. ಹಾಫ್ ಆನ್ ಅವರಲ್ಲಿ ಚಾರ್ಜಿಂಗ್ 80% ಆಗುತ್ತೆ. ವೇಟ್ ಮಾಡಿ. ಹೋಗ್ತಾ ಇರ್ಬೋದು. ಗಾಡಿಗಳು ಎಷ್ಟು ನಿಂತಿದ್ದಾವೆ. ಇದು ಬಂದುಬಿಟ್ಟು 450X, ಅದು 450S. ಇದು ಒಂದು ರಿಸ್ತಾ ಬೇಸಿಕ್ ಮಾಡಲ್, ಇದೆಲ್ಲ ಟಾಪ್ ರೇಟ್ಸ್ ಮಾಡಲು. ಫಸ್ಟಿಗೆ ಈ ಶೋರೂಮ್ ಓಪನ್ ಆಗಿ 1 ಇಯರ್ ಆಯಿತು. ಫಸ್ಟಿಗೆ ನಾನು ಗಾಡಿ ತೊಗೋಬೇಕಾದ್ರೆ ಬಂದೆ, ನೋಡಿದೆ. ಫಸ್ಟ್ ಆ್ಯಕ್ಚುಲಿ ನಾನು ಟೆಸ್ಟ್ ಕೇಳಿದೆ. ಟೆಸ್ಟ್ ಕೊಟ್ಟರು, ಚೆನ್ನಾಗಿತ್ತು. ಆಮೇಲೆ ನಮ್ಮಮ್ಮನ ಕರ್ಕೊಂಬಂದೆ. ಎಲ್ಲ ಆಯಿತು. ಅಮ್ಮನೂ ಚೆನ್ನಾಗಿದೆ ಅಂತಂದರು. ಸ್ವಲ್ಪ ಗಾಡಿ ಹೈಟ್ ಇದೆ ಅಂತಂದರು. ಎಲ್ಲಿ ಬೇಡಮ್ಮ ಅಂತ ನಾನು ಅಂತಂದೆ. ಆಮೇಲೆ ಆವತ್ತಿಂದ 3 ಮಂತ್ಸ್ ಬಿಟ್ಟು ಬಂದೆ. ನಾನು ಮತ್ತೆ ಬುಕ್ ಮಾಡಿದೆ ಗಾಡಿನ. ಫಸ್ಟಿಗೆ ಏತರ್ 450S ಬೇಸಿಕ್ ಮಾಡಲ್ ಬುಕ್ ಮಾಡಿದ್ದೆ. ಅವ್ರು ಬರೋದು ಲೇಟ್ ಆಗ್ತದೆ ಅಂತಂದರು. ಅದಕ್ಕೋಸ್ಕರ ನಾನು ಟಾಪ್ ಎಂಡೇ ತೊಗೊಂಬಿಟ್ಟೆ, 450X HR ಅಂತೇಳಿ. ಅದು ಪ್ರೈಸ್ ಬಂದುಬಿಟ್ಟು 1,80,000 ಅಂತೇಳಿ. ಬೇಸಿಕ್ ಮಾಡಲು 1,50,000 ಇತ್ತು. ಏನಿರಲಿ, ಟಾಪ್ ಎಂಡ್ ತೊಗೊಂಬಿಟ್ರೆ ಚೆನ್ನಾಗಿರ್ತದೆ, ಕಿಲೋಮೀಟರ್ ಜಗ್ಗಿ ಕೊಡುತ್ತೆ. ಅದು ಬಂದುಬಿಟ್ಟು 95 ಕಿಲೋಮೀಟರ್ ಕೊಡುತ್ತೆ. ಬಟ್ ಏತರ್ 450X 125 ಕಿಲೋಮೀಟರ್ ಕೊಡುತ್ತೆ. ಮಸ್ತ್ ಗಾಡಿ, ಮಾತ್ರ ಎಕ್ಸ್ಟ್ರಾರ್ಡಿನರಿ ಇದೆ ಗಾಡಿ. ತನಕ ನನ್ನ ಗಾಡಿ ಚಾರ್ಜ್ ಆಗ್ತಿರುತ್ತೆ. ಹಂಗೆ ಇಲ್ಲ, ನನ್ನ ಫ್ರೆಂಡ್ ಶಾಪ್ ಇದೆ, ಅವ್ರದ್ದು ಬ್ಯಾಟ್ರಿ ಶೋರೂಮು. ಅವ್ರ ಗಾಡಿ ಬಂದುಬಿಟ್ಟು ಸಿಂಪಲ್ ಅಂಥೇಳಿ ಶೋರೂಮು. ಅಲ್ಲಿಗೆ ಹೋಗೋಣ ಬನ್ನಿ. ಫಸ್ಟು ಇದು ದೂರ ಇಲ್ಲ, ಬೈ ವಾಕೆ. ಇದು ಬಂದುಬಿಟ್ಟು ಗೋಶಾಲ್ ರೋಡ್ ಅಪೋಸಿಟ್ ಹೋಂಡಾ ಶೋರೂಮ್ ಬಗ್ಲಾಗೆ ಇದೆ. ಅಲ್ಲಿ ಹೋಗೋಣ ಬನ್ನಿ. ಶೋರೂಮ್ ಸಿಂಪಲ್ ಶೋರೂಮ್ ಅಂತ. ಒಳಗೆ ಹೋಗೋಣ ಬನ್ನಿ. ಟೆಸ್ಟ್ ಡ್ರೈವ್ ವೆಹಿಕಲ್ ಬಂದಿದ್ದೇನು ಅನಿಸುತ್ತೆ, ನೋಡೋಣ ಫಸ್ಟು. ಇಲ್ಲಾಗಿ ನನ್ನ ಗಾಡಿ ಚಾರ್ಜಿಂಗ್ ಫುಲ್ 80% ಆಗಿದೆ. ತೋರಿಸ್ತೀನಿ, ಬೇಕಾದರೆ ನೋಡ್ಬೋದು ಎಲ್ಲರೂ. ಚಾರ್ಜಿಂಗ್ ಬಂದುಬಿಟ್ಟು 80% ಆಗಿದೆ. ಕಿಲೋಮೀಟ್ರ್ ಬಂದುಬಿಟ್ಟು 78 ಕಿಲೋಮೀಟರ್ಸ್ ಕೊಡುತ್ತೆ. ಆರಾಮ್ಸೆ ನಾನು ಮಂತ್ರಾಲಯಕ್ಕೆ ಹೋಗ್ಬರ್ಬೋದು, ಕಲ್ಲೂರಿಗೆ ಹೋಗ್ಬೋದು, ಎಕ್ಸೆಟ್ರಾ ಚಿತ್ತಾಮಿತ್ರ ಗಡ್ಡಿಗೆ ಹೋಗ್ಬೋದು, ಎಲ್ಲನೂ ಹೋಗ್ಬೋದು. ಟೆಸ್ಟ್ ವೆಹಿಕಲ್ಲು ಇನ್ನೂ ಬಂದಿಲ್ಲಂತೆ, ನೆಕ್ಸ್ಟ್ ಮಂತಿಂದ ಬರುತ್ತಂತೆ. ಸೊ ಅದಕ್ಕೋಸ್ಕರ ಈಗ ಆಯಿತು ಬಿಡಿ ಅಂತ ನಾನು ಬಂದಿದ್ದೀನಿ. ಈಗ ಆಯಿತು, ಗಾಡಿ ಚಾರ್ಜಿಂಗ್ ಅಂತೂ ಫುಲ್ ಆಗಿದೆ. ಈಗ ಡೈರೆಕ್ಟು ಏಕನೂರಿಗೆ ಹೋಗೋಣ. ಫೈನಲಿ ಆಗಿ ನಾನು ಮತ್ತು
ಕೃಷ್ಣ ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ನೋಡೋಣ ಈಗ ಟೈಮ್ ಆಯ್ತು, ಟೈಮ್ ಬಂದ್ಬಿಟ್ಟು 1:30 ಆಗಿದೆ. ಜಲ್ದಿ ಹೋಗ್ಬೇಕು ಈಗ. ಇನ್ನೂ ಹೋಗ್ತದೆ ಗಾಡಿ. ಸ್ಟ್ಯಾಂಡ್ ಹೋಗ್ತದಾ? ಹೋಗಿತ್ತು ನೋಡಿ, ಇನ್ನಿಷ್ಟು ಹೋಗಿತ್ತು. ಈಗ ಕಿಕ್ ಕೊಡಿ ನೋಡಮ್ಮ. ಈಗ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗಬೇಕು. ಈಗ ಗೇರ್ ತೆಗಿಬೇಕು, ನ್ಯೂಟ್ರಲ್ ಮಾಡ. ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗಬೇಕು. ಈಗ ಒಂದು ಕಿಕ್ ಹೋಯ್ತು, ಇನ್ನೊಂದು ಕಿಕ್ ಇಲ್ಲ, ಲಾಸ್ಟ್ ಕಿಕ್ ನೋಡಿ. ಫೈನಲಿ ಆಗಿ ನಂದು ಊಟ ಆಯಿತು, ಎಲ್ಲ ಆಯಿತು. ಅಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ಮುಗಿದೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಡೈರೆಕ್ಟ್ ಊಟ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಒಮ್ಮೆಲೆ ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಆಫೀಸ್ ಹೋಗಿ ಬರ್ತಾ ಇದ್ದೀನಿ. ಡೈರೆಕ್ಟು ರಾಯಚೂರು ಹೋದ್ರೆ ಸಿಗೋಣ. ಫೈನಲಿ ಆಗಿ ನಾನು ಮನೆಗೆ ಬಂದಿದ್ದೆ, ಮತ್ತೆ ಮನೆಗೆ ಒಂದು ಮಲ್ಕೊಂಡಿದ್ದೆ. ಈಗ ಎತ್ತಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೆ. ಜಾಗ ಅವಾಗಿಂದ ಕೃಷ್ಣ ಮನೆ ಮೇಲೆ ಫೋನ್ ಮಾಡ್ದೆ, ಅರ್ಜೆಂಟ್ ಬಾ ಅಂತ ಹೇಳಿ. ಅದಕ್ಕೆ ಹೋಗ್ತಾ ಇದ್ದೀನಿ ಗುಡಿಗೆ. ಈ ಗುಡಿ ಹೋಗೋಣ ಬನ್ನಿರಿ ಏನಂತ ಕೇಳೋಣ. ನಾನು ಗುಡಿಗೆ ಬಂದಿದ್ದೀನಿ, ಈ ಗೆಟಪ್ಪಲ್ಲಿ ಇದ್ದೀನಿ ನಾನೀಗ. ಆಯಿತು, ಗುಡಿಯೆಲ್ಲ ಬಂದಿದ್ದೆಲ್ಲ ಇದು. ಇನ್ನೊಂದು ಅಂದರೆ ನಮ್ಮ ಗುಡಿ ಒಳ್ಳೆ ಒಂದು ಈಶ್ವರ ಗುಡಿ ಅಂತಿದೆ. ಅಲ್ಲಿ ಮೇಲೆ ಅದ್ರ ಮೇಲೆ ಈಗ ಪಾಲಿಷ್ ಮಾಡ್ತೀವಿ, ತೋರಿಸ್ತೀವಿ ನೋಡಿ ಈ ಥರ ಪಾಲಿಷ್ ಮಾಡ್ತೀವಿ ಅಂತ. ಈ ಥರ ಈಶ್ವರ ಗುಡಿ ಮೇಲೆ ಸುತ್ತಲ ಕಟ್ಟಿದ್ದಾರೆ. ಏನಕ್ಕೆ ಅಂದರೆ ಮೇಲೆ ತಾಮ್ರ ಇದೆ, ಅದನ್ನು ಪಾಲಿಷ್ ಮಾಡ್ತಾರೆ. ಈಗ ಪಾಲಿಷ್ ಮಾಡೋದು ಈಗೆಲ್ಲ ಈಗ ಸುಮ್ಮನೆ ಕಟ್ಟಿಗೆ ಹಾಕಿ ಕಟ್ಟಿದ್ದಾರೆ. ನಾಳೆ ಪಾಲಿಷ್ ಮಾಡ್ತಾರೆ. ನಾಳೆ ಪಾಲಿಷ್ ಮಾಡೋದು ನಿಮ್ಗೆ ತೋರಿಸ್ತೀವಿ. ಕೃಷ್ಣ ಆಚಾರ್ಯ ಅವರು ಹೆಂಗೆ ಇರ್ತಾ ಇದ್ದಾರೆ ಮೇಲೆ ಪೇಪರು ಹಚ್ಬೇಕಂತೇಳಿ. ಏನಕ್ಕೋಸ್ಕರ ಅಂದರೆ ಮೇಲೆ ಈ ಥರ ಕಲಿ ಬೀಳಬಾರ್ದು ಅಂತ ಒಂದು ಪೇಪರ್ ಹಚ್ಚಕ್ಕೆ ಎಷ್ಟು ಒದ್ದಾಡಕತ್ತಾರೆ ನಾನು. ಆಮೇಲೆ ಅದೆಷ್ಟು ಪೂರ ಕವರ್ ಆಗುತ್ತೆ. ಅಣ್ಣ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಗಣೇಶಣ್ಣ ಇಲ್ಲಿ ಕೆಳಗೆ ಈ ಥರ ಹಚ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಎಲ್ಲ ಹಿಂಗೆ ಚಿಟ್ಕಿಡ್ದಲ್ಲಿ ಹಿಂಗಾಗಿದೆ ನಮ್ಮ ಮೆಂಟೇಷನ್ ಸಾಹಸ. ಸಂತೆಗಿಂತ ವ್ಯಾಪಾರ ಮಾಡ್ತಾರೆ. ಈಗ ಇಷ್ಟು ಕವರ್ ಆಗಿದೆ, ಮ್ಯಾಲಂತರೂ ಇಷ್ಟಾಗಿದೆ, ಸೈಡಿ ವಾಲಿಗೆ ಇಷ್ಟಾಗಿದೆ. ನಾನು ಮ್ಯಾಲೆ ಎತ್ತಿದ್ದೀನಿ, ಮೇಲೆಲ್ಲ ಪೇಪರ್ ಹತ್ತಕ್ಕೆ ಇಲ್ಲಿ ಅಂತ ಇಂತೂ ಎಷ್ಟು ಕವರ್ ಆಗಿದೆ ಪೇಪರ್ಸ್. ಆ ಕಡೆಯಿಂದ ಈ ಕಡೆ ಬ್ಯಾನರು, ಆ ಕಡೆ ಬ್ಯಾನರು. ಅಣ್ಣ ಓಕೆ, ಥ್ಯಾಂಕ್ ಯು. ಈ ಥರ ಕಾಣಿಸ್ತಿದೆ, ಫುಲ್ಲು ಕವರ್ ಆಗಿದೆ. ನಾಳೆ ಇಷ್ಟೊತ್ತಿಗೆಲ್ಲ ಮತ್ತೆ ಮೊದಲು ಹೆಂಗಿತ್ತು ಹಂಗೆ ಆಗ್ಬಿಡುತ್ತೆ. ಫೈನಲಿ ಆಗಿ ಒಳಗೆಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಹಚ್ಚಿದ್ದೀವಿ. ನಾವು ಕುಡಿತಿರೋದು ಚಿಲ್ಲಿ ಲೆಮನ್ ಸೋಡಾನ ವೆಂಕಟೇಶ ಆರ್ಡರ್ ಮಾಡಿದ್ದ. ಎಲ್ಲರೂ ಕುಡಿತಾ ಇದ್ದೀವಿ. ಗಣೇಶಣ್ಣ ಕಣ್ಣು ಕೆಮ್ಮಂತ, ಕಣ್ಣು ನೀರೇ ಬಂತಗ ಕಣ್ಣಲ್ಲಿ ಫುಲ್ ರೆಡ್ ಆಗ್ಯದ. ಲೆಮನ್ ಸೋಡಾ ಕುಡಿದಿದ್ದೆ. ಇಲ್ಲಿ ಚಿಲ್ಲಿ ಸೋಡಾ ಅಂತೂ ಭಾಳ ಚೆನ್ನಾಗಿತ್ತು. ನಮ್ಮ ಗಣೇಶಣ್ಣ ಅಂತೂ ಚಿಲ್ಲಿ ಸೋಡಾ ಕುಡ್ದಾರ ನೋಡ್ರಿ. ಗ್ರೇಟ್ ಅಣ್ಣ, ಹ್ಯಾಂಡ್ಸ್ ಆಫ್ ಗೈಸ್. ಫೈನಲಿ ಮನೆಗೆ ಬಂದೀನಿ. ಭಾಳ ಲೇಟ್ ಆಯಿತು, ಅಮ್ಮ ಬೈತಿದ್ರು. 10:30 ಆಗಿದೆ. ಅದಕ್ಕೋಸ್ಕರ ಈಗಾಯ್ತು ಊಟ ಮಾಡಿಬಿಟ್ಟು ಕೈ ತಗೊಂಡು ಊಟ ಮಾಡೋಣ. ಊಟ ಮಾಡಿಬಿಟ್ಟು ವೀಡಿಯೋ ಎಲ್ಲಿ ಮೈಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇನು ಸ್ವಲ್ಪ ಮಿಸ್ಟೇಕ್ ಆಯಿತು ಕ್ಷಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.